So, very happy good morning. Welcome to day 2, guys. Day 2 of Wayanad. ಇವರಿಬ್ರು ಬೆಳಗ್ಗೆ ಎದ್ದೆ ಫೋಟೋಶೂಟ್ ಮಾಡ್ತಿದ್ದಾರೆ. ಸನ್ರೈಸ್ ಆಗ್ತಿದೆ, ಫುಲ್ ಫಾಗ್ ಇದೆ. ಬಾರೋ ಹೋಗೋಣ ಬೇರೆ ಪ್ಲೇಸು. ಬೆಳಗ್ಗೆ ಎದ್ದೊಳಿ ನನ್ನ ಮಗ ಚಳಿ ನೀರಲ್ಲಿ ಎಲ್ಲರಿಗೂ ಸ್ನಾನ ಮಾಡಿಸ್ದ. ಚಾಲೆಂಜ್ ಕೊಟ್ಬಿಟ್ಟು ಚಳಿ ಹೇಳ್ಬಾರ್ದು. ಆ ನೀರಲ್ಲಿ ಚಳಿ ಇತ್ತು, ಅದಕ್ಕೆ ಚಳಿ ನೀರು ತಣ್ಣೀರಲ್ಲಿ ಎಲ್ಲರಿಗೂ ಸ್ನಾನ ಮಾಡಿಸ್ದ. ಚಾಲೆಂಜ್ ಇಕ್ಬಿಟ್ಟು ಸ್ನಾನ ಮಾಡೋದು. ಗೈಸ್ ಬ್ಯಾಡ್ಮಿಂಟನ್ ಆಡಿದ್ರಿ, ಪಾಪ ಹುಡುಗ ಅಂತ ವಿನ್ ಮಾಡಿಸ್ಬಿಟ್ಟೆ ನಾನೇ. ಗೈಸ್ ಫೈನಲಿ ಡೇ 2 ಫಸ್ಟ್ ಲೊಕೇಶನ್ಗೆ ಹೋಗ್ತಿದ್ದೀವಿ. ನೋಡಿ ಕಣ್ಮುಂದೆ ಹೆಂಗಿದೆ, ಹೆಂಗೆ ಕಾಣಿಸ್ತಿದೆ ಅಂತ. ಒಳ್ಳೆ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗಿದೆ. ಈ ಲೊಕೇಶನ್ ಬಂದ್ಬಿಟ್ಟು ಸ್ಟೇ ಆಗಿದ್ರಿ ಅಲ್ವಾ, ಸ್ಟೇ ಬ್ಯಾಕ್ ಸೈಡೇ ಇರೋದು. ನೋಡೋಣ ಮುಂದೆ ಏನಾಗುತ್ತೆ ಅಂತ, ಸೊ ಅಪ್ಡೇಟ್ ಕೊಡ್ತೀವಿ. ಗೈಸ್ ಬಂದ್ರಿ ಇಲ್ಲಿ ಚೇಂಬರ್ ಆಫ್ ಪೀಕ್ ಹತ್ರ. ಸೊ ಈಚ್ ಟಿಕೆಟ್ 50 rupees ಅಂತ. ನೋಡೋಣ ವ್ಯೂ ಪಾಯಿಂಟು ವರ್ತ್ ಇದೆಯಾ ಇಲ್ವಾ ಅಂತ. ಲಾಸ್ಟ್ ಟೈಮು ವರ್ತ್ ಇಲ್ಲ ಅಂದ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡಿದ್ರಿ, ಬಟ್ ಚೆನ್ನಾಗಿತ್ತು ಅದು. ಇತ್ತು ನೋಡೋಣ ಏನಂತ. ಗೈಸ್ ಇಲ್ಲಿ ಬಂದ್ಬಿಟ್ಟು ವೇಸ್ಟ್ ಆಗಿಲ್ಲ. ಇಲ್ಲಿ ಎಷ್ಟು ಮೆಂಬರ್ಸ್ಗೂ ಅಲೋ ಮಾಡೋದು? 89. ಹಾಂ, ಸೊ ನಾವೇ ಫಸ್ಟ್ ಟೈಮ್ ಅಪ್ಡೇಟ್ ಕೊಡ್ತಿರೋದು. ಬರೀ 88 ಮೆಂಬರ್ಸ್ ಮಾತ್ರನೇ ಅಲೋ ಕೊಡೋದು ಚೇಂಬರ್ ಆಫ್ ಪೀಕಲ್ಲಿ. ಅದು ಅಡ್ವಾನ್ಸ್ ಆನ್ಲೈನ್ ಬುಕ್ಕಿಂಗಲ್ಲಿ ಮಾಡಬೇಕು. ಪರ್ ಪರ್ಸನ್ 1000 ರೂಪಾಯಿ. ಪರ್ ಪರ್ಸನ್ 1000 ರೂಪಾಯಿ. 5 ಜನ ಇದ್ರೂ 4000 ರೂಪಾಯಿ ಆಫರು ಒಬ್ಬನಿಗೆ. ಸೊ 50 ರೂಪಾಯಿ ಕೊಟ್ಟರೆ ಅಲ್ಲಿವರೆಗೂ ಬಿಡ್ತಾರೆ ಅನ್ಸುತ್ತೆ. ಪ್ರೈವೇಟ್ ಪ್ರಾಪರ್ಟಿ ಬೇಕಂದರೆ ಮೊದಲೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಬನ್ನಿ. ಇಲ್ಲಾಂದರೆ ನಮ್ಮ ಥರ ಇಲ್ಲಿ ಬಂದು ಶೇಮ್ ಆಗಿ ಫೇಲ್ಯೂರ್ ಆಗುತ್ತೆ. ಇಲ್ಲಾಂದರೆ ಅಷ್ಟೇ. ಇವಾಗ ನೋಡೋಣ. ವ್ಯೂ ಅಂತೂ ಚೆನ್ನಾಗಿದೆ. ಈ ಕಡೆ ಬಂದಿದ್ದು ಅಂದ್ರೆ ಫ್ರೀಯಾಗಿ ಬರ್ತಾಯಿತ್ತು. ಎಲ್ಲ ಹೇಳ್ತಿರೋದವರು 800 ರೂಪಾಯಿ ಟ್ರೆಕ್ಕಿಂಗು. ಇದು ಸುಮ್ಮನೆ ಹೋಗಿದ್ದು, ಈ ಟಿಕೆಟ್ ಸಿಗ್ತೇವ್ರು ವಾಕ್ ಮಾಡೋಕ್ಕಷ್ಟೇ. ಒಬ್ಬಂಗೆ 800. ಇವಾಗ 50 ರೂಪಾಯಿ ಪೇ ಮಾಡಿದ್ರೆ ಆ ಎಂಡ್ವರೆಗೂ ಎಂಡೊಳಗೆ ಒಂದು ಟವರ್ ಅದ, ಅಲ್ಲಿ ಗಂಟೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಈ ವ್ಯೂ ಸಿಕ್ಕಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಬರಬೇಕು 4 o'clock. ಅದು 800 ರೂಪಾಯಿ ಕೊಟ್ಟು ಟ್ರೆಕ್ಕಿಂಗ್ ಹೋಗ್ಬೇಕು. ಅದು ವರ್ತ್ ಅಂತ ಆಗೋದು. ಇಲ್ಲ 50 ರೂಪಾಯಿಗೆ ಸುಮ್ಮನೆ ಎಲ್ಲರಿಗೂ ಹೋಗಿ ರಿಟರ್ನ್ ಬರೋದು ವೇಸ್ಟು. ಎಲ್ಬೋಲ್ಟ್ ಏನಿರ್ಬೋದು ಮುಂದೆ? ಒಬ್ಬರು ಇಲ್ಲ, ನಾವು ಬಿಟ್ಟರೆ ಯಾರು ಇಲ್ಲ ಇಲ್ಲಿ. ಗೈಸ್ ಟಾಪರ್ಗೂ ಬಂದ್ರಿ, ಬಟ್ ಏನು ಯೂಸ್ ಇಲ್ಲ. ಮೇಲೆ ಹೋದಷ್ಟು ಮೇಲೆ ಹೋಗ್ತಾನೆ ಇದೆ. ರಿಟರ್ನ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಬಾರೋ ಹೋಗೋಣ. ಆಗಲ್ಲ ಜಾಸ್ತಿ ಮೇಲೆ ಹತ್ತಕ್ಕೆ. ಎಲ್ಲಂತ ಹೋಗ್ತೀರಾ? ಹೋದಷ್ಟು ಮೇಲ್ವರೆಗೂ ಹೋಗ್ತಾನೆ ಇರಬೇಕು. ಹಾಟ್ಬಿಟ್ ಡಬಾ 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 ಅಂತಿದೆ. ಸೈಕ್ ನೀನು ಕಮೆಂಟಲ್ಲಿ ಏನಾದರೂ ಹಾಕು. ವಾಟ್ ಇಸ್ ದಿಸ್ ಡೆಡ್ ಬಾಡಿ? ಲೇ ಡೆಡ್ ಬಾಡಿ ಅಲ್ವಾ ನಾನು? ಲೇ ವೆದರ್ ನೋಡ ಹೆಂಗಿದೆ ಅಂತ. ಕೊಡು. ಸ್ವಲ್ಪ ಶಾಪಿಂಗ್ ಮಾಡಿದ್ರಿ ನಾವು. ಚಾಕ್ಲೇಟ್ಸ್ ಮತ್ತು ಟೀ ಪೌಡರ್ ಒಳ್ಳೇದು ಸಿಗುತ್ತೆ ಈ ಕಡೆ. ಸೊ ನಿಮ್ಮ ಮನೇಲಿ ಯಾರಾದರೂ ಟೀ ಕಾಫಿ ಲವರ್ಸ್ ಇದ್ದರೆ ಅಲ್ಲಿ ತೊಗೊಳ್ಳಿ. ಶಾಪ್ ನೇಮ್ ಬಂದ್ಬಿಟ್ಟು ವೈಟ್ ವೇ ಏಜೆನ್ಸೀಸ್. ಹಾಂ, ಲೊಕೇಶನ್ ನೋಡ್ತಿದ್ದೀವಿ. ಗೈಸ್ ಕೇರಳ ರೋಡ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಿಮ್ಗೊಂದು ಸ್ಪೀಡ್ ಬ್ರೇಕರು ಸಿಗೋಲ್ಲ. ಸೊ ಟ್ರಾಫಿಕ್ ಜಾಮು ಆಗೋಲ್ಲ, ಒಂದು ಸಿಗ್ನಲ್ಸು ಇಲ್ಲ ನಾನು ನೋಡ್ದಂಗೆ ವಾಯ್ನಾಡಲ್ಲಿ. ಸೊ ಹ್ಯಾಪಿ ಫ್ರೀಲಿ ಎಂಜಾಯ್ ಮಾಡ್ಕೊಂಡು ಗಾಡಿ ಓಡಿಸ್ಬೋದು ನೀವೆಲ್ಲ. ಸೊ ನೋಡಿ, ಜಸ್ಟ್ ವೀಡಿಯೋಲ್ಲಿ ನೋಡಿ ಏನಂತ ನಿಮಗೆ ಗೊತ್ತಾಗ್ತಿದೆ. ಒಂದು ಸ್ಪೀಡ್ ಬ್ರೇಕರು ಇಲ್ಲ, ಪಾಟ್ ಹೋಲ್ಸ್ ಅಂತ ನೀವು ಕೇಳಲೇಬೇಡಿ. ಆನಿಮಿ ಲವರ್ ನೋಡಿ ಗಾಯ್ಸ್. ಇವನು ಫುಟ್ಬಾಲ್ ಇಲ್ವಾ? ಮೆಸ್ಸಿ ಇದ್ದಾನೆ. ಸ್ಪೈಡರ್ ಮ್ಯಾನ್ ಇಲ್ಲ ನೋಡು, ತಗೊಳ್ಳೋ. 600 ಏನು ಅಷ್ಟೊಂದು ವ್ಯಾಲ್ಯೂ ಅದಕ್ಕೆ? ಕಡಿಮೆ ಅದು. ನೈಸ್. ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಅಂತ ಹೇಳಿ. ಗಿವ್ ಅವೇ ಕೊಡೋಣ. ಯಾರು ಕಮೆಂಟ್ ಮಾಡ್ತಾರೆ ಅವ್ರು ಗಿವ್ ಅವೇ. ಏನಿದೆ ಗೈಸ್? ನಾವಿಲ್ಲಿ ಯಾವುದಿದು ವರ್ಕಲ್ ಲೇಕಾ? ಏರಕಲ್ ಕೇವ್ ಮತ್ತೆ ಹೊರಂಗಲ್ ಯಾವುದೋ ಒಂದು ಕೇವ್ಗೆ ಬಂದಿದ್ದೀವಿ. ಅದೇ ಸೆಕೆಂಡ್ ಸ್ಪಾಟು. ಈ ನನ್ನ ಮಗನ ಎಲ್ಲರೂ ಇವನಿಗೆ ನೋಡ್ತವ್ರೆ ಹುಡುಗಿರು. ಅದಕ್ಕೆ ಹೇಳಿದೆ ಹೆಲ್ಮೆಟ್ ಹಾಕ್ಕೊಳ್ಳೋ ಅಂತ. ಗಾಯ್ಸ್ ನಿಮ್ಗೆ ರೋಡ್ ಹಿಂಗೆ ಕಾಣಿಸ್ತಿದೆ, ಬಟ್
ಎಷ್ಟು ಡಿಗ್ರಿ ಇದೆ? 60 ಡಿಗ್ರಿ ಇದೆ ರೋಡು. ನೋಡೋಣ ಯಾರು ಫಸ್ಟ್ ಹೋಗ್ತಾರೆ ಅಂತ. ಋಷಿ ಏನೋ ಮಾಡ್ತಿದ್ಯಾ ಅಲ್ಲಿ ಕೂತ್ಕೊಂಡು? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಋಷಿ ಏನೋ ಕೊಡಿಸ್ತವನೆ, ಕೊಡ್ಸೋ. ಅವ್ನು ಶೋಕಿಗೆ ಹೋಗ್ತಿರೋದು, ಆಮೇಲೆ ನೋಡಿ ಹೆಂಗ್ ಸಾಯ್ತಾನೆ. ಹೊಡೇನು ಆಮೇಲೆ ಬ್ಯಾಗ್ ಇಷ್ಟೊಂದು ಶೋಕಿ ಹೊಡಿತವನೆ. ಏನು ಎತ್ಕೊಂಡು ಹೋಗ್ತೀರಾ? ನಮ್ಮದು ಬ್ಯಾಗ್ ಇದೆ, ಬಾಟಲ್, ಹೆಲ್ಮೆಟ್, ನಾವಿಬ್ರು ಹಿಂಗೆ ಬರ್ತಾಯಿದ್ದೀವಿ. ಇನ್ನು ನಮ್ಮ ಮಗ ಏನೂ ಇಲ್ಲ. ನಮ್ಮ ಬಾಬಿ ಇಲ್ಲೇ ಇದ್ದಾಳೆ. ಬಾಬಿ 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 ಎಲ್ಲೋಗಿದ್ದ ನೋಡಿ ನಿಮ್ಮ ಗಂಡ ಮಾತಾಡ್ತಿಲ್ವಾ? ನಡೀರೋ, ಇನ್ನೂ ಇದೆ ಲಾಂಗ್ ವೇ ಟು ಗೋ. ನಡೀರಿ. ರುಪೀಸ್ ಬಾರೋ ಹೋಗೋಣ. ಕಳಿಸ್ತೀನಿ ಬಾರೋ. ಇವೇನು ಇವಾಗಲೇ ನೋಡಿ ಗಾಯ್ಸ್, ಇಂಥ ನನ್ನ ಮಕ್ಕಳ ಜೊತೆ ಬಂದರೆ ಏನು ಮಾಡಿ ಗೊತ್ತಾ? ಫಸ್ಟು ಕಾಸು ಈಸ್ಕೊಳ್ಳಿ, ಆಮೇಲೆ ಟಿಕೆಟ್ ತೊಗೊಳ್ಳಿ. ಎಲ್ಲ ನಾನೇ ಹಾಕ್ಕೊಂಡೆ. ಹಾಂ, ಆಮೇಲೆ ಕೊಡ್ತೀನಿ ಅಂದ್ಬಿಟ್ಟು ಆಮೇಲೆ ಕೊಡೋದೇ ಇಲ್ಲ. ರೌಂಡ್ ಮಾರ್ಕ್ ಮಾಡ್ಬಿಟ್ಟು ನಾನು ಟ್ರಾನ್ಸಾಕ್ಷನ್ ತೋರಿಸ್ತೀನಿ. ಇವನ್ ಥರ ಬೇವರ್ಸಿನೇ ಎಲ್ಲೂ ನೋಡಿರಲ್ಲ. ಇವನೇನು ಹೇಳ್ತಾನೆ ಗೊತ್ತಾ? ನೀನು ತಗೊಳ, ಆಮೇಲೆ ನಾನು ಪೇ ಮಾಡ್ತೀನಿ ಅಂತ ಹೇಳ್ತಾನೆ ಟಿಕೆಟ್ ತೊಗೊಂಡಾದ್ಮೇಲೆ. ಅಷ್ಟೇ ಗೈಸ್, ಇದು ಡೀಟೇಲ್ಸ್ ಗೈಸ್. ಇದೆ ಲೇಕ್, ಇದೆ ಕೇವ್ ಅಂತೆ. ಬೇಗ ಹತ್ತು ಬಾರೋ. ಒಳ್ಳೆ ಮುತ್ಕೊಂತರ ಬರ್ತೀಯಾ? ನಾನು ಶಾರ್ಟ್ ಕಟ್ಟಿಂದ ಹೆಂಗೆ ಬಂದೆ ಗೊತ್ತಾ? ಹತ್ತೋ ಬೇಗ ಹತ್ತೋ. ಗೈಸ್, ಆ ಬೆಟ್ಟ ಬಂದ್ಬಿಟ್ಟು ಕರ್ನಾಟಕದಲ್ಲಿರೋದು, ನಾವು ಕೇರಳದಲ್ಲಿರೋದು. ತಮಿಳ್ನಾಡು ನೋಡಿ. ನಮ್ಮ ಗೈಡ್ ಏನು ಹೇಳ್ತಾರೆ ಅದೇ ನಿಜ. ನಾವು ಸಾಯ್ಬೇಡ ಇರೋ, ಬೀಳ್ತೀನಿ ಕೆಳಗಡೆ. ಗೈಸ್, ಇದೆ ಕೇವ್ ಅಂತ. ಬಂದ್ರೋ ಬೇಗ. ಗೈಸ್, ಏನೋ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇದು ಯಾವಾಗ ಬರೋದ್ರು ಯಾರು ಅಂತ ಡಿಸ್ಕ್ರೈಬ್ ಮಾಡ್ತಿದ್ದಾರೆ. ಗೈಸ್, ಇದೇ ಕೇವ್ ಅಂದರೆ ನಾನೇನೋ ಎಕ್ಸ್ಪೆಕ್ಟ್ ಮಾಡಿ ಬಂದಿದ್ದೆ. ಇಷ್ಟೇನಾ? ಸೊ ಗೈಸ್, ವರ್ತೇನಿಲ್ಲ, ಬಟ್ ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಅತಿ ಕೆಳಗಡೆ ಹೋಗ್ಬೋದು ಅಷ್ಟು. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಕೇವ್ಗಳಿದೆ, ಸೈಕಾಗಿರೋದು. ಇದೇನು ಅಷ್ಟಿಲ್ಲ. ಇವನೇನೋ ಕರೋಕಿದ್ರು ಇಷ್ಟು ಬೆಳಕ ಕಾಣಿಸ್ತಾವ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ಹೇಳೋ. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಚೆನ್ನಾಗಿದೆ ಕೇವ್ಸು. ಯಾಣ ಕೇವ್ಸ್ಗೆ ಹೋಗಿದ್ರೆ ಗೊತ್ತಿರುತ್ತೆ ನಿಮಗೆ. ನಿಮ್ಮೂರ ಹತ್ರ ಎಲ್ಲ ಬರುತ್ತೆ. ಸೊ ಹೋಗೋಣ, ಅದಕ್ಕೂ ನೋಡೋಣ ಅಂತ. ಯಾಣ ಕೇವ್ಸ್ಗೆ ನೆಕ್ಸ್ಟ್ ಯಾಣ ಕೇವ್ಸ್. ಅದಕ್ಕೆ ಮುಂಚೆ ಒಂದು ನಿಮ್ಗೊಂದು ಸರ್ಪ್ರೈಸ್ ಇದೆ ನೆಕ್ಸ್ಟ್ ಮಂತಲ್ಲಿ. ಆ ಬ್ಲಾಗ್ ನೋಡಿದ್ರೆ ನೀವು ಫುಲ್ಲು ಸೈಕಾಗ್ಬಿಡ್ತೀರಿ. ಇವನ್ ಮದುವೆ ಇದೆ, ನಾನೇ ರಿವೀಲ್ ಮಾಡ್ಬೇಕು. ನಾನೇ ಕೊಡ್ತೀನಿ ಇರೋ. ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಹಾಂ, ಕೊಡ್ತೀನಿ ಇರೋ. ಹಾಂ, 2 ಕೈಗೂ ಅಪ್ಲೈ ಮಾಡು, ರಬ್ ಮಾಡು ಬೇಗ. ಸ್ಮೆಲ್ ಅದು ನೋಸ್ ಬ್ಲಾಕ್ ಇರೋದೆಲ್ಲ ಹೋಗುತ್ತೆ. ಹಾಂ, 100 ಕೋಲ್ಡ್ಗಾಗುತ್ತೋ? ಹಾಂ, ಸ್ಮೆಲ್ ಮಾಡು ಬೇಗ. ಎಕ್ಸ್ಪೈರಿ ಏನಾಗಲ್ಲ, ಬೇಗ ಮೂಸ್ ನೋಡು. ಮಾಡಿಲ್ಲ ಅನ್ನಾದ್ರೆ ಹೇಳ್ಕೊಡಲು ನಾನು ಹೆಂಗ್ ಹೇಳ್ತಿದ್ದು. ಹಾಂ, ಕಾಫಿ ಪೌಡರ್ ಆರ್ಗ್ಯಾನಿಕ್. 50 ರೂಪಾಯಿ ತಗೊಂಡ್ಬಿಡ್ತೀನಿ. ಇದ್ರ ಸ್ಮೆಲ್ ನೋಡು, ಸ್ಮೆಲ್ ಮಾಡೋ. ನೋಡಿ, ನಾನು ಒಬ್ಬನಿಗೆ ಬೈಕ್ ನೋಡ್ಕೊಳೋದು ಬಿಟ್ಟು ಇವ್ರು 3 ಜನನೂ ಮೈಸೂರು ಪ್ಯಾಲೇಸ್ ಒಳಗಡೆ ಹೋಗಿದ್ದಾರೆ. ಸೊ ನಾವು ಫೈನಲಿ ವಾಯನಾಡಿಂದ ಮೈಸೂರು ರಿಟರ್ನ್ ಬಂದುಬಿಟ್ರಿ. ಸೊ ಇವಾಗ ಮೈಸೂರು ಪ್ಯಾಲೇಸ್ ಅವ್ರು ಯಾಕೋ ದಿಲೀಪ ಮತ್ತು ನನ್ನ ಫ್ರೆಂಡ್ ಮನೋಹರ್ ಅಂದ್ಬಿಟ್ಟು ಅವರು ಹೋಗಿಲ್ವಂತೆ ಮೈಸೂರು ಪ್ಯಾಲೇಸ್ ಇದುವರೆಗೂ. ಇವಾಗ ಹೋಗಿ ಬರ್ತವ್ರೆ.
ನೋಡಿ ಗೈಸ್, ಬೋಳಿ ಮಗ ಬಿಟ್ಬಿಟ್ಟು ಮೈಸೂರು ಪ್ಯಾಲೇಸ್ಗೆ ಹೋದ. ಈ ನನ್ನ ಮಗ ಹೋಗಿಲ್ಲ ಅಂದ್ಬಿಟ್ಟು ನಂಗೆ ಬಿಟ್ಬಿಟ್ಟು ಹೋದ್ರು. ನಾನು ಒಬ್ಬನೇ ಈ ಬೈಕ್ಸ್ ಎಲ್ಲ ನೋಡಿದ್ದೆ. ಎಷ್ಟು ಸತಿ ನೋಡ್ತೀವಿ. ಹಿಂಗಲ್ವೋ ಭಯ ಆಗ್ತೈತೆ ಸುಮ್ಮನೆ ನನ್ಗೊಂದು. ಈ ನನ್ನ ಮಗನ ಮಾತಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಏನಂತಾನೆ ಗೊತ್ತಿಲ್ಲ ನನಗೆ. ಯಾವುದೋ ಜಾಗ ಇದ್ದೈತೆ, ಮಕ್ಕಳ ಬೇರೆ ಇತ್ತು ಪಕ್ಕದಲ್ಲಿ. ಭಯ ಆಯ್ತೈತೆ. ಯಾವಾಗ ಯಾರು ಬಂದು ಅಡ್ಡ ನಿಂತ್ಕೊಂತಾರೋ ಗೊತ್ತಿಲ್ಲ. ನಿಂತಿದ್ರೆ ಮಾತ್ರ ಈ ನನ್ನ ಮಗನ ಹೊಡೋಗ್ಬಿಟ್ಟು ನಾನು